ಚಿನ್ನು ಚಿನ್ನು ಬೆಳಿಗ್ಗೆ ಎದ್ದಾಗಿಂದ ನೋಡ್ತಾ ಇದೀನಿ ಮೊಬೈಲ್ ನ ಕೆಳಗಡೆ ಇಡೋ ಲಕ್ಷಣನೇ ಕಾಣಿಸ್ತಿಲ್ವಲ್ಲ. ಬರೀ ನೋಡ್ತಾ ಕೂತ್ರೆ ಸಾಕಾ? ನಾನ್ ಮೊಬೈಲ್ ಮಾತ್ರ ನೋಡ್ತಿದ್ದೆ. ಆದ್ರೆ ನೀನು ನಿನ್ ದೊಡ್ಡ ಮಗಳು ಇಬ್ರು ಸೇರ್ಕೊಂಡ್ ಮೊಬೈಲ್ ನೋಡ್ತಾ ಹೇಗ್ ಶ್ರೀಮಂತರು ಮನೆಗ್ ಸೊಸೆ ಆಗ್ಬೇಕು, ಹೆಂಗೆ ಆ ಬಂಗ್ಲೆಗ್ ಮಹಾರಾಣಿ ಆಗ್ಬೇಕು ಅಂತ ಹಗ್ಲು ರಾತ್ರಿ ರಿಸರ್ಚ್ ಮಾಡ್ತಾ ಇದ್ರಿ ಅಲ್ಲ. ಏಯ್ ಈಗ ಯಾಕೆ ಆ ಮಾತೆಲ್ಲ? ನಿನಗ್ ಒಳ್ಳೇದೇನಾರು ಹೇಳಿದ್ರೆ ತಲೆ ಒಳಗಡೆ ಹೋಗಲ್ವಾ? ಇನ್ಮೇಲೆ ನಿನ್ ಹತ್ರ ಮಾತಾಡೋ ಬದ್ಲಿ ಯಾವ್ದಾದ್ರು ಮೂಲೆಲ್ಲ ಹೋಗಿ ಬಿದ್ದಿರ್ತೀನಿ. ಅದೇ ಭಾಷೆ. ಚಿನ್ನು ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಸರಿಯಾದ ಟೈಮ್ಗೆ ಮಕ್ಳಿಗ್ ಬುದ್ಧಿ ಹೇಳ್ತಾ ಇದ್ರೆ ಮಕ್ಳು ಹೆತ್ತವ್ರಿಗೆ ಬುದ್ಧಿ ಹೇಳ್ತಾರೆ. ಲಕ್ಷ್ಮೀಜಿ ಚಮನ್ ಲಾಲ್ ಅವ್ರೆ, ನೀವ್ಯಾಕ್ ಮನೆಗ್ ಬರಕ್ ಹೋದ್ರಿ? ನಾನು ನಿಮ್ ಆಫೀಸಿಗೆ ಬರ್ತಿದ್ನಲ್ಲ. ಈ ಮನೇಲಿರೋ ಎಲ್ಲಾ ಮರಗಳು ತುಂಬಾ ಹಳೇದು, ಬಿಲ್ಕುಲ್ ಯಾವ್ದು ಉಪಯೋಗ ಬರಲ್ಲ. ಗೋಡೆ ಒಂದು ಪರವಾಗಿಲ್ಲ ಅಷ್ಟೇ, ಅದು ಕೂಡ ಏನು ಉಪಯೋಗ ಇಲ್ಲ. ಅಂತಮ್ಮ ಈ ಮನೇನೆ ಪೂರ್ಣ ಕೆಡವಿ ಹೊಸದಾಗ್ ಕಟ್ಬೇಕು. ಚಮನ್ ಲಾಲ್ ಜಿ, ನೀವ್ಯಾಕ್ ನಮ್ಮನೆ ಹೊಡೆದ್ಬಿಟ್ಟು ಹೊಸದ್ ಕಟ್ತೀರಾ? ಏ ಲಡ್ಕಿ, ಜಪಾನ್ ಸಂಭಾಲ್ ಕೆ ಬೋಲೋ, ಏ ಗರ್ ಮೇರಾ ಹೈ. ಇದು ಅಸಲಿ ನನ್ ಜಾಗ ಈಗ. ಹಾ ಸುಮ್ನಿರೆ. ಅದು ಚಮನ್ ಲಾಲ್ ಅವರು ಹೊಸ ಸಿನಿಮಾ ಮಾಡ್ತಿದಾರಂತೆ. ಹೊಸ ಸಿನಿಮಾಗೆ ಹಳೆ ಮನೆ ಬೇಕಂತೆ. ಅದಕ್ಕೆ ನಮ್ಮನೆ ಸೆಟ್ ಆಗತ್ತೋ ಇಲ್ವೋ ಅಂತ ನೋಡಕ್ ಬಂದಿದ್ದಾರೆ ಅಲ್ವಾ ಚಮನ್ ಲಾಲ್ ಅವ್ರೆ? ನೀನ್ ಒಳಗ್ ಹೋಗಮ್ಮ, ಹೋಗ್. ನಿನ್ ಗರ್ ಅಲ್ಲ ಕಾಂತಮ್ಮ, ನನ್ ಗರ್. ಹಾ ಚಮನ್ ಲಾಲ್ ಜಿ, ಹೆಂಗಿದೆ ಮೈಗೆ? ಇದ್ ಹೆಂಗ್ ನಿಮ್ದರ ಆಗತ್ತೆ? ಒಂದ್ ಹೆಜ್ಜೆ ಮುಂದಿಟ್ರೆ ಇಲ್ಲೇ ಹೊಡೆದಾಕಿ ಮೂಳೆನ್ ಮುಡ್ದಾಕ್ತಿ, ಹುಷಾರು. ಅದಕ್ಕೆ ನನ್ನ ಹತ್ರ ಯಾಕೆ ಗುಸ್ಸಾ ಮಾಡ್ತೀಯಾ? ನಿನ್ ಮಾತಾಶ್ರೀ ಹತ್ರ ಕೇಳು. ಮಗಳು ಮದುವೆಗೆ ಅಂತ ನನ್ನ ಹತ್ರ ಪೂರ್ತಿ 25 ಲಕ್ಷ ದುಡ್ಡು ತಗೊಂಡಿದ್ದಾರೆ. 25 ಲಕ್ಷ ಅಸಲು ಸಾಲಕ್ಕೆ ಕಾಂತಮ್ಮ ಈ ಮನೆ ಪತ್ರನ ಅಡು ಇಟ್ಟಿದ್ದಾರೆ. ಇದು ಅದರ ಕಾಪಿ. ಏನೇ ಹೇಳ್ತಾ ಇದ್ದಾರೆ ಇವರು? ನೀನ್ 25 ಲಕ್ಷ ಸಾಲ ಮಾಡಿ ಈ ಮನೆ ಪತ್ರನ ಅಡ ಇಟ್ಟಿದ್ಯಾ? ವೀರಣ್ಣಜಿ, ಕಟ್ಟ ನಾನ್ ಕೇಳ್ತಾ ಇರೋದು ನಿನ್ನನ್ನೇ. ನನ್ ಕ್ಷಮಿಸ್ಬಿಡ್ರಿ. ಮೋನಿಕನ್ ಮದ್ವೆ ಆ ದೊಡ್ಡ ಮನೆಯಲ್ಲಿ ಅದ್ದೂರಿಯಾಗಿ ಚೆನ್ನಾಗ್ ನಡಿಬೇಕು ಅನ್ಕೊಂಡು ಬೇರೆ ದಾರಿ ಇಲ್ದೆ ಇಷ್ಟು ದೊಡ್ಡ ಸಾಲ ಮಾಡ್ಬಿಟ್ಟೆ. ಅದಕ್ಕೆ ನಾನು ಹೇಳೋದು, ಮಕ್ಕಳ ಮದ್ವೆ ಎದ್ದವ್ರ ಯೋಗ್ಯತಾನುಸಾರ ನಡಿಬೇಕು. ನೀವು ಸುಳ್ಳು ಹೇಳಿ ಯಾವ್ದೋ ಪ್ರತಿಷ್ಠೆಗಾಗಿ ಯಾರನ್ನೋ ಮೆಚ್ಚಕ್ಕಾಗಿ ಮಾಡ್ಬಾರ್ದು ಅಂತ. ಇದ್ದೋದ್ ಸೂರ್ನು ಹಿಂಗ್ ಮಾಡ್ಬಿಟ್ಟಿಯಲ್ಲ ಕಾಂತ. ಯಾರಿಗ್ ಬೇಕು? ಪೈಸೆ ಬೇಕು, ಪೈಸೆ. ದುಡ್ಡು ಕೊಡಿ, ಇಲ್ಲ ಅಂದ್ರೆ ಮನೆ ಬಿಟ್ಕೊಡಿ. ಚಮಂದಾಲ್ ಅವ್ರೆ, ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ಕೈ ಮುಗಿದು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನೋಡಿ, ಎಷ್ಟೇ ಕಷ್ಟ ಆಗ್ಲಿ ನಾನು ಹಗಲು ರಾತ್ರಿ ದುಡಿದು ನಿಮ್ಮ ಬಡ್ಡಿ ಸಮೇತ ಸಾಲ ತೀರಿಸ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆನ ಹರಾಜು ಹಾಕ್ಬಿಡಲ್ಲ. ದಯವಿಟ್ಟು ನನ್ನ ನಂಬಿ ನೀವೀಗ ಹೊರಡಿ, ದಯವಿಟ್ಟು. ಸರಿ ವೀರಣ್ಣಜಿ, ನಿಮ್ ಮಾತಿನ ಮೇಲೆ ನಂಬಿಕೆ ಇಟ್ಟು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಇರ್ಲಿ, ಟೈಮ್ ಟು ಟೈಮ್ ದುಡ್ಡು ಬರಲಿಲ್ಲ ಅಂದ್ರೆ ಕತೆ ಉಲ್ಟಾ ಆಗತ್ತೆ. ಗರ್ರು ನನ್ನ ಗರ್ ಆಗತ್ತೆ. ಹಾ ಅಮ್ಮ ಅಮ್ಮ ಅಳ್ಳಮ್ಮ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಚಂದವಾದ ಹಾಲ್ ನೂರೆ ಬಣ್ಣದ ಹೆಂಡತಿ ಇರ್ಬೇಕಾದ್ರೆ ನೀನ್ ಯಾಕ ಅನಿಕೇತ್ ಇಷ್ಟ ದೂರ ಇರ್ತೀಯಾ? ಹಿಂಗ್ ಸಮಸ್ಯೆ, ಜಗಳ ಇದನ್ನೆಲ್ಲ ತಲೆಗ್ ಹಾಕೊಂಡು ನನ್ನನ್ನ ಕಡೆಗಣಿಸ್ತಾ ಇದೀಯ ಅಲ್ವಾ? ನೀವ್ ಹೀಗ್ ದೂರ ಇರೋದು ನಂಗ್ ಒಂದ್ ಚೂರು ಇಷ್ಟ ಇಲ್ಲ. ಅದಕ್ಕೆ ಇದನ್ನೆಲ್ಲ ಮರ್ಸಕ್ಕೆ ನಾನೊಂದ್ ದಾರಿ ಕಂಡಿಡ್ದಿದ್ದೀನಿ. ಹೆದರ್ಬೇಡ, ಹಿಮಾಲಯ ತಪ್ಪಲಲ್ಲಿ ಸಿಗುವಂತ ಅದ್ಭುತವಾದ ಬೇರಿಂದ ಮಾಡಿರುವಂತ ಚೂರ್ಣ ಇದೆ. ಖುಷಿಕರಣ ಚೂರ್ಣ ನಮ್ಮ ಇದು. ಅಲ್ಲೆಲ್ಲಿ ಬೆರೆಸಿ ನಿನ್ ಗಂಡನ್ ಕುಡ್ಸು. ಆಮೇಲೆ ನೋಡಿ ಇದ್ರ ಮಾಯಾಜಾಲ. ಅಂಶನೇ ಬರ್ತ್ ಬಿಡ್ತಾನೆ. ನಿನ್ ಮುಖ ಬಿಟ್ರೆ ಬೇರೆ ದಾರಿನೇ ಕಾಣಲ್ಲ. ಅಂತಲ್ಲಿ ಅವನಿಗೆ ನೀನೇ ಸುತ್ತು, ನೀನೇ ಜಗತ್ತು. ಸೆರ್ಗಿಡ್ಕೊಂಡು ಹಿಂದಿಂದನೇ ಸುತ್ತಿರ್ತಾನೆ. ನನ್ ಮಾತ್ ನಂಬು, ಇದು ಉಪಯೋಗಿಸು. ಎಂದ ಶಾಶ್ವತವಾಗಿ ನಿನ್ ಕೈ ವಶ ಆಗ್ತಾನೆ. ಸರಿ ಗುರುಗಳೇ, ಥ್ಯಾಂಕ್ ಯು. ಇವತ್ತು ಆಟ ಬದಲಾಗುತ್ತೆ. ಇವಾಗ್ಲೇನೆ ಇದನ್ನ ಹಾಲಲ್ಲಿ ಬೆರೆಸಿ ಅನಿಕೇತಿಗೆ ಕುಡಿಸ್ತೀನಿ. ಅದಾದ್ಮೇಲೆ ನಾನೇ ಒಂದ್ ಪ್ರಪಂಚ, ನಾನೇ ಒಂದ್ ದೇವತೆ. ಅದ್ ಗೌರಿ ಆಗ್ಲಿ ಅಥವಾ ಇನ್ ಮನೆನೇ ಆಗ್ಲಿ, ಎಲ್ಲದಕ್ಕಿಂತ ದೊಡ್ಡೋಳಾಗಿ ನಾನ್ ಮೆರಿತೀನಿ. ಅನಿಕೇತ್ ಇವತ್ತು ನನ್ನೋನ್ ಆಗ್ಲೇಬೇಕು. ಅಪ್ಪ ಬೆಳಿಗ್ಗೆಯಿಂದ ಆಫೀಸಲ್ಲಿ ಅಷ್ಟು ಟೆನ್ಷನ್ ತಗೊಂಡು ಮನೆಗ್ ಬಂದ್ರೆ ಈ ತಾಯಿ ಇವ್ರ ನೆಮ್ಮದಿನ ಹಾಳ್ ಮಾಡ್ಬಿಟ್ರು. ಈ ಮನೆ, ಆಫೀಸು, ಸಂಬಂಧಗಳು, ಈಗ ಎಲ್ಲಾ ತಲೆನೋವು ಇವ್ರೊಬ್ರಿಗೆ. ಊಟ ಕೂಡ ಸರಿಯಾಗಿ ಮಾಡಿಲ್ಲ. ನಾಲ್ಕ್ ಸಮಾಧಾನದ್ ಮಾತಾಡೋಣ. ನನ್ ಮಾತು ಅವ್ರಿಗೆ ನೆಮ್ಮದಿ ಕೊಡಲ್ಲ, ಬದ್ಲಿಗೆ ಟೆನ್ಷನ್, ಸಿಟ್ಟು ಇನ್ನೂ ಜಾಸ್ತಿ ಮಾಡುತ್ತೆ. ಒಂದ್ ಲೋಟ ಹಾಲ್ ಕಾಯಿಸಿ ತಂದ್ಕೊಡ್ತೀನಿ, ಅದನ್ನಾದ್ರೂ ಕುಡಿಲಿ. ಇದು ಪವಾಡ. ಮದ್ವೆ ಆದ್ಮೇಲೆ ಅಡ್ಗೆ ಮನೆ ಕಡೆ ತಲೆ ಹಾಕ್ದವಳು ಇವತ್ ಈ ಕಡೆ ಬಂದ್ಬಿಟ್ಟಿದ್ಯಾ?
ಬರುತ್ತೆ ತಾನೆ? ಏನೇ ಅಡ್ಗೆ ಮನೆಗ್ ಬರಕು ನೀನ್ ಪರ್ಮಿಷನ್ ತಗೊಂಡ್ಬರ್ಬೇಕಾ? ಅಯ್ಯೋ ಹಾಗಲ್ಲ ಅಕ್ಕ, ನಿಮ್ಗೆ ಏನಾದ್ರೂ ಬೇಕಾದ್ರೆ ನಾನೇ ಮಾಡ್ಕೊತಿದ್ದೆ. ಸುಮ್ನೆ ಯಾಕೆ ಕಷ್ಟ ಪಡ್ತಿದ್ಯಾ ಅಂತ ಕೇಳ್ದೆ. ನನ್ ಗಂಡ ಕೈಯಾರೆ ಹಾಲ್ ಕಾಯಿಸ್ಕೊಡ್ಬೇಕಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಆಮೇಲೆ ನನ್ ಗಂಡಂಗ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಕೆಲ್ಸ ಏನಿದೆ ಅದನ್ನ ನೀನ್ ನೋಡ್ಕೊ, ನನ್ ತಲೆ ತಿನ್ಬೇಡ. ಹಲೋ, ಹೇಳ್ ಕಾವ್ಯ. ಇವತ್ ರಾತ್ರಿ ಈ ಹಾಲ್ ಕುಡಿದ್ಮೇಲೆ ಆ ಅನಿಕೇತ್ ಕತೆ ಮುಗೀತು. ಹಿ ಇಸ್ ಮೈನ್. ಇದ್ರಲ್ಲಿರೋದು ವಶೀಕರಣದ ಪುಡಿ, ಪ್ರೀತಿಯ ಕಿಡಿನೇ ಎಬ್ಸ್ಬಿಡತ್ತೆ. ಆದ್ರೆ ಈ ಹಾಲ್ ನಾನ್ ತಗೊಂಡ್ ಹೋದ್ರೆ ಅವ್ರು ಖಂಡಿತ ಕುಡಿಯಲ್ಲ. ಶೋಭಕ್ಕ ಒಂದ್ ನಿಮಿಷ. ಅಮ್ಮ, ಈ ಹಾಲ್ನ ತಗೊಂಡೋಗಿ ವಿವೇಕ್ ಸರಿ ಕೊಡಿ. ಆಯ್ತಮ್ಮ, ಕೊಟ್ ಬರ್ತೀನಿ. ಒಂದ್ ನಿಮಿಷ. ಯಾರ್ ಕೊಟ್ರು ಅಂತ ಕೇಳಿದ್ರೆ ನಾನ್ ಕೊಟ್ಟೆ ಅಂತ ಮಾತ್ರ ಹೇಳ್ಬಿಡಿ. ಸರಿತಾತೆ ಕೊಟ್ರು ಅಂತ ಹೇಳಿ. ನಾನ್ ಕೊಟ್ಟೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಈ ಹಾಲ್ ಕುಡಿಯಲ್ಲ. ಪ್ಲೀಸ್. ಸರಿ, ಅಮ್ಮವ್ರೆ ಕೊಟ್ರು ಅಂತ ಹೇಳ್ತೀನಿ ಬಿಡಿ. ವಿವೇಕಪ್ಪ, ಹಾಲ್ ತಗೊಳ್ಳಿ. ವಾಟ್, ಯಾಕಿದು? ನಾನೇನಾದ್ರು ಕೇಳಿದ್ನ ನಿಮ್ ಹತ್ರ? ಬೇಡ, ತಗೊಂಡೋಗಿ. ಅಯ್ಯೋ, ನಾನೇನ್ ಮಾಡ್ಲಿ ವಿವೇಕಪ್ಪ, ನೀವ್ ಕೇಳಲಿಲ್ಲ ಅಂತ ನನಗ್ ಗೊತ್ತು. ಆದ್ರೆ ದೊಡ್ಡಮ್ಮವ್ರು, ಅದೇ ಸರಿತಮ್ಮವ್ರು ಕೊಟ್ ಕಳ್ಸಿದ್ರು. ಅಮ್ಮ ಕೊಟ್ಟು ಕಳ್ಸಿದ್ದ? ಓಕೆ ಫೈನ್, ಕೊಡಿ. ಏನಿದು ಸಡನ್ ಆಗಿ ತಲೆ ಸುತ್ತ ತರ ಆಗ್ತಿದ್ಯಲ್ಲ? ಮನೆಯಲ್ಲಿ ಇಂಥ ಟೈಮಲ್ಲಿ ನಿದ್ದೆ ಮಾಡೋದ್ ಬಿಟ್ಟು ಇವತ್ತು ಇವಳ ಜೊತೆ ಪ್ರೀತಿ ಜಗಳ ಮಾಡೋ ಆಸೆ ನನಗಿಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಹೇಗಾದ್ರೂ ಮಾಡಿ ಇವಳಿಂದ ಎಸ್ಕೇಪ್ ಆಗ್ಬೇಕು. ನನ್ ಕಡೆ ಮೈಂಡ್ ಮಾಡಲ್ವಾ ನೀನು? ಈ ಹಾಲಲ್ಲಿರೋ ಬೇರು ನಮ್ ಪ್ರೀತಿ ಬೇರ್ನ ಗಟ್ಟಿ ಮಾಡುತ್ತೆ. ಯಾಕನಿಕೇತ್, ನನ್ ಮೇಲೆ ಇನ್ನೂ ಕೋಪನಾ? ಹೇ, ಕೋಪನ? ನೋ ವೇ. ಮನುಷ್ಯನ ಕೋಪ ಮಾಡ್ಕೊಳ್ಳೋದಕ್ಕೆ ರೀಸನ್ ಬೇಕು, ಆದ್ರೆ ಕಾಂಪ್ರಮೈಸ್ ಆಗೋದಕ್ಕೆ ಒಂದ್ ಸ್ಮೈಲ್ ಸಾಕು. ನಿಂಗೊಂದು ಹೆಂಡತಿ ಮೋನಿಕಾ, ನಿನ್ ಮೇಲೆ ನಾನೇ ಕೋಪ ಮಾಡ್ಕೊಳ್ತೀನಿ. ದಟ್ಸ್ ಆಲ್ ಓವರ್. ಹೌದಾ? ಹಾಗಾದ್ರೆ ನನ್ ಮೇಲೆ ಕೋಪ ಇಲ್ಲ ಅಂತ ನೀನ್ ಪ್ರೂವ್ ಮಾಡ್ಬೇಕು. ಅಂದ್ರೆ ನನ್ ಪ್ರೀತಿಯಿಂದ ತಂದಿರೋ ಹಾಲ್ನ ನೀನ್ ತಗೋಬಹುದಲ್ವಾ? ನನ್ ಕುಡಿ, ದೆನ್ ಐ ವಿಲ್ ಬಿಲೀವ್ ಯು. ಸುಳ್ಳು ಹೇಳಿ ಇವಳ ಹತ್ರ ಗಂಟೆ ಇದಟ್ಲೆ ಬ್ರೈನ್ ವಾಶ್ ಮಾಡಿಸ್ಕೊಳ್ಳೋದಕ್ಕಿಂತ ಒಂದ್ ಲೋಟ ಹಾಲ್ ಕುಡಿದು ಕಣ್ಣು ಮುಚ್ಕೊಂಡು ನಿಮ್ದೆ ಮಲಗದೆ ಬೆಟರ್. ಏನ್ ಯೋಚನೆ ಮಾಡ್ತಿದ್ಯಾ ಅನಿಕೇತ್? ಏನಿಲ್ಲ, ಹಾಲ್ ಕುಡಿ ಅಂದೆ ಅಲ್ವಾ? ಅಂತ ಸ್ಪೆಷಲ್ ಏನಿದೆ ಇದ್ರಲ್ಲಿ? ನನ್ ಪ್ರೀತಿ ಬಿಟ್ಟು ಬೇರೆ ಏನಿರಕ್ ಸಾಧ್ಯ? ತಗೋ, ಕುಡಿ. ಕುಡಿ ಮಗನೇ, ಕುಡಿ. ಈ ಹಿಮಾಲಯದ ಮೂಲಿಕೆ ನಿನ್ ನರನಾಡಿಗಳಲ್ಲಿ ಓಡಾಡಕ್ ಶುರು ಮಾಡಿದ್ಮೇಲೆ ನೀನು ಈ ಮೋನಿಕಾಳ ಸೌಂದರ್ಯಕ್ಕೆ ದಾಸ ಆಗ್ತೀಯ. ನನ್ ಸೌಂದರ್ಯನೇ ನನ್ ಸ್ಟ್ರೆಂತ್, ಅದ್ರಿಂದನೇ ನನ್ನ ವೀಕ್ ಮಾಡ್ತಾ ಇರ್ತೀನಿ. ನೋಡ್ತಿರೋ ಅನಿಕೇತ್, ಫೀಲಿಂಗ್ ಶುರು ಆಯ್ತು. ಮೂಲಿಕೆ ಎಫೆಕ್ಟ್ ಸ್ಟಾರ್ಟ್ ಆಯ್ತು. ಇವ್ ಗೆದ್ದು ಸೋಲ್ತಾನೆ, ನಾನು ಗೆಲ್ತಾನೇ ಇರ್ತೀನಿ. ಇದೇನಿದು, ನಿದ್ದೆ ಮಾಡದ್ನ ಬೆಂಕಿ ತರ ಹತ್ಕೊಂತಾನೆ ಅನ್ಕೊಂಡ್ರೆ ಹಾಲಿನ ಪ್ಯಾಕೆಟ್ ತರ ತಣ್ಣಗಾಗೋದ್ನಲ್ಲ. ಹಾಗಾದ್ರೆ ಆ ಹಿಮಾಲಯದ ಮೂಲಿಕೆ ಪ್ರಭಾವ ಎಲ್ಲಿ ಹೋಯ್ತು? 1000 ರೂಪಾಯಿ ಕೊಟ್ಟು ತಂದೆ, ಆ ಬೇರೆನ್ ಪವರ್ ಎಲ್ಲಿ ಹೋಯ್ತು? ಸಿಗ್ಯಾಕ ಹೀಗಾಗ್ತಿದೆ? ಇವಳನ್ ದೂರ ಇಡ್ಬೇಕು, ದ್ವೇಷ ಮಾಡ್ಬೇಕು ಅಂತ ಎಷ್ಟೇ ಗಟ್ಟಿ ಮನ್ಸ್ ಮಾಡ್ಕೊಂಡ್ರು ಇವಳನ್ ನೋಡ್ತಾ ಇದ್ದಾಗ ನನ್ ಮನ್ಸ್ ಯಾಕೆ ಹೀಗಾಗ್ತಿದೆ? ಪುಣ್ಯವತಿ, ನೀವ್ ಯಾಕೆ ಹಾಗ್ ನೋಡ್ತಾ ಇದ್ದೀರಾ ಪುಣ್ಯಾತ್ಮ? ಏನಾಗಿದೆ ನಿಮ್ಗೆ? ಏನೋ ಒಂಥರ ಇದ್ದೀರಾ. ಮತ್ತ ಕುಡ್ದಿದ್ದೀರಾ ನೀವು? ಗಮ್ಮತ್ತು. ನಿನ್ನ ನೋಡ್ದಾಗೋ ಪ್ರೀತಿಯ ಮತ್ತು ವಾವ್, ಎಂತ ಪರಿಮಳ ಇದು! ನಿನ್ನಿಂದ ಬರ್ತಾ ಇರೋದ ಅಥವಾ ಈ ಹೂವಿಂದ ಬರ್ತಾ ಇರೋದ? ಏನಾಯ್ತು ನಿಮ್ಗೆ? ಮೊದ್ಲು ಹೋಗಿ ಮಲ್ಕೊಳ್ಳಿ. ನಿನ್ನನ್ ಬಿಟ್ಟು ನಾನಲ್ಲಿ ಹೇಗಿರ್ಲಿ ಪುಣ್ಯವತಿ? ಏನಾಗಿದೆ ನಿಮ್ಗೆ? ಯಾಕೆ ಹೀಗ್ ಬರ್ತಾ ಇದ್ದೀರಾ? ಗೊತ್ತಾಗ್ತಿಲ್ಲ ಪುಣ್ಯವತಿ, ಗೊತ್ತಾಗ್ತಾ ಇದೆಯಾ? ದೇವರಾಣಿಗೂ ಗೊತ್ತಾಗ್ತಿಲ್ಲ.